ಮತ್ತು ಆಸನಗಳು ನಾವು ಮಾಡಿದಾಗ ಬಾಡಿ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗುತ್ತೆ, ಮಸಲ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗುತ್ತೆ. ಅವಾಗ ಯಾವುದೇ ನೀವು ಅಭ್ಯಾಸ ಮಾಡಬೇಕಂದ್ರೆ ಮೆಡಿಟೇಷನ್ ಆಗಿರ್ಬೋದು, ಇದೆಲ್ಲ ಮಾಡಬೇಕಂದ್ರೆ ದೇಹದ ಆರೋಗ್ಯ ಚೆನ್ನಾಗಿರಬೇಕು. ಹಿಂಗೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದರೆ ಇಲ್ಲಿ ಬೆನ್ನು ಹಿಡ್ಕೊಂತು ಅಲ್ಲಿ ಹಿಡ್ಕೊಂತು ಅಂತ ಹೇಳ್ತು ಅಂದರೆ, ಸೊ ನಿಮ್ಮ ಗಮನ ಉಸಿರಾಟ ಇದ್ರ ಮೇಲೆಲ್ಲ ಹೋಗೋದೇ ಇಲ್ಲ. ನಾವು ಏನೋ ಚಾಂಟಿಂಗ್ಸೇ ಅಂದ್ಕೊಳ್ಳಿ, ಮಂತ್ರ ಚಾಂಟಿಂಗ್ ಮಾಡಿದ್ರೆ ಮನಸ್ಸು ಶಾಟರ್ ಆಗುತ್ತೆ ಅಂತ ಹೇಳ್ತೀವಿ. ಮನತ್ರಾಯತೆ ಮಂತ್ರ ಅಂತ ಹೇಳ್ತೀವಿ, ಅಂದರೆ ಮನಸ್ಸನ್ನು ಹಿಡಿದಲ್ಲಿ ಇಟ್ಕೊಳ್ಳೋಂಥ ಒಂದು ಚಾನಲ್ ಮಂತ್ರ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ಚಾಂಟ್ ಮಾಡಬೇಕಂದ್ರೆ ನಿಮ್ಮ ದೇಹ ಚೆನ್ನಾಗಿರ್ಬೇಕಲ್ಲ. ದೇಹನೇ ಸರಿ ಇಲ್ಲ ಅಂತಂದರೆ ನಮ್ಮ ಮನಸ್ಸು ಎಲ್ಲಿ ದೇಹದ ನ್ಯೂನ್ಯತೆಗಳಿದೆಯೋ ಅಲ್ಲೇ ಹೋಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿಕೊಂಡು ನಮ್ಗೆ ಆಸನಗಳು ಸಹಾಯ ಮಾಡುತ್ತೆ. ಆಸನಗಳು ಈ ಕ್ಲೆನ್ಸಿಂಗ್ ಪ್ರಾಕ್ಟೀಸ್ಗಳು ಬಂದು ಕ್ರಿಯಾಸ್ಗಳು ಸಹಾಯ ಮಾಡುತ್ತೆ. ಇವಾಗ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಪ್ರಾಣಮಯ ಕೋಶ ಚೆನ್ನಾಗಿರುತ್ತೆ. ಪ್ರಾಣಮಯ ಕೋಶ ಚೆನ್ನಾಗಿದೆ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದೆ, ನಮ್ಮ ಆಲೋಚನೆ ಮಾಡುವಂತಹ ಥಿಂಕಿಂಗ್ ಪ್ಯಾಟರ್ನ್ ಸರಿಯಾಗಿರುತ್ತೆ. ಸೊ ಈ ಥರ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಬರೀ ಸ್ಟ್ಯಾಂಡ್ ಅಲೋನ್ ಪ್ರಾಕ್ಟೀಸ್ ಅಂದ್ಬಿಟ್ಟು ನಾನು ಪ್ರಾಣಾಯಾಮ ವರ್ಕ್ಶಾಪ್ ಮಾಡಿದ ಮೇಲೆ ಜಸ್ಟ್ ಪ್ರಾಣಾಯಾಮ ಆಸನ ಬಿಟ್ಬಿಡ್ತೀನಿ, ಅದೆಲ್ಲ ತುಂಬ ಲೋವರ್ ಲೆವೆಲ್, ಹೈಯರ್ ಲೆವೆಲ್ ಅಂತೆಲ್ಲ